ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಮುಗಿಸ್ಬಿಡಿ. ಅಣ್ಣ ಒಂದ್ ನಿಮಿಷ ಸರ್, ಏನಿಲ್ಲ, ಸ್ವಲ್ಪ ದಯವಿಟ್ಟು ಕ್ರೊನಾಲಜಿ ಅರ್ಥ ಮಾಡ್ಕೋಬೇಕು. ಈಗ ಗವರ್ನರ್ ಅವರು ಸ್ಪೀಚ್ ಓದಿಲ್ಲ, ಡೀಮ್ಡ್ ರೆಡ್ ಆಯ್ತಾ ಸರ್, ಪ್ಲೇಸ್ಡ್ ಆಯ್ತಾ ಸರ್. ಅದಾದ್ಮೇಲೆ ಸಭಾಪತಿಗಳು ಹೇಳ್ಬೇಕಾಗಿತ್ತು, ಇಲ್ಲ ನೀವು ಇರ್ಬೇಕು. ಅದಾದ್ಮೇಲೆ ಬ್ಯಾಂಡಿಗೆ ಹೇಳ್ಬೇಕಾಗಿತ್ತು, ಇರ್ಬೇಕಾಯ್ತು. ಒಂದ್ ನಿಮಿಷ ಕೇಳಿ ಸರ್. ಈಗ ಅವ್ರು ಹೇಳಿದ್ದೆಲ್ಲ ಕೇಳಿದೀವಲ್ಲ. ಈಗ ಸರ್ ಜನರಲಿ ಗವರ್ನರ್ ಭಾಷಣ 1 ತಾಸು ಇರುತ್ತೆ. 1 ತಾಸು ಆದ್ಮೇಲೆ ಅವ್ರು ರೆಡಿ ಆಗೋದು. ಆಮೇಲೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಪ್ರಕಾರ ಸಭಾಧ್ಯಕ್ಷರಾಗ್ಲಿ, ತಾವಾಗ್ಲಿ, ಸಭಾಪತಿಗಳಾಗ್ಲಿ, ಯಾರೇ ಇರ್ಬೋದು, ಯಾವತ್ತು ಗವರ್ನರಿಗೆ ಪ್ಲೀಸ್ ಹೋಲ್ಡ್ ಆನ್, ಇವಾಗ ನ್ಯಾಷನಲ್ ಆಂಥಮ್ ಪ್ಲೇ ಅಂತ ಹೇಳೋದಿಲ್ಲ. ಒಂದೇದು. ಆಮೇಲೆ ನೀವು ಏನು ಮಿನಿಟ್ ಟು ಮಿನಿಟ್ ಕಳಿಸ್ತೀರಾ, ಏನೇನ್ ಮಾಡ್ಬೇಕು, ಏನೇನಿದೆ ಅಂತ. ಆಮೇಲೆ ಗವರ್ನರ್ ಯಾರು ಆಗ್ತಾರೆ ಸರ್? ಅನುಭವಸ್ಥರೇ ಆಗ್ತಾರಲ್ಲ ಯಾರು? ಈಗ ಅನುಭವಸ್ಥರೇ ಆಗ್ತಾರೆ ಯಾರು? MP ಇರೋರು, ಮಿನಿಸ್ಟರ್ ಇದ್ದವರು, MLA ಗಳಿರ್ಬೋದು. ಆ ಅನುಭವ ಎಲ್ಲೋ ಇತ್ತು. ಅದಾದ್ಮೇಲೆ ತಾನೇ ಗವರ್ನರ್ ಆಗೋದು. ಇವರು ನೀವ್ ಯಾಕೆ ಹೇಳಿಲ್ಲ, ನೀವ್ ಯಾಕೆ ಬ್ಯಾಂಡ್ ಪ್ಲೇ ಮಾಡಿಲ್ಲ ಅಂದ್ರೆ ಇವ್ರದ್ದೇನು ಅಂದ್ರೆ ದೇರ್ ಇಸ್ ಝೀರೋ ಎಕ್ಸ್ಪೀರಿಯನ್ಸ್, ಝೀರೋ ವಿಸ್ಡಮ್ ಆಫ್ ದ ಗವರ್ನರ್. ಸುಮ್ನೆ ಬಂದು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡ ತಕ್ಷಣ ನಮ್ಮ ಮೇಲೆ ಗುಬೇಕು. ಮಾತಾಡ್ದಿಲ್ಲ, ಎಲ್ಲ ಹೇಳಿದ್ದೀರಿ. ಆಯ್ತು, ನಾನು ಹೇಳ್ತೇನೆ ಈಗ. ಓಕೆ, ನೀವು ಚರ್ಚೆ ಓಕೆ, ಅಸೆಂಬ್ಲಿ ಒಳಗಡೆ ಫಾಲ್ಟ್ ಇಲ್ಲಿ. ಗವರ್ನರಿಗೆ ಅಪಮಾನ ಮಾಡಬೇಕು, ಅವ್ರ ಸದನ ಹೊರಗಡೆ ರಾಷ್ಟ್ರಗೀತೆ ಅಪಮಾನ ಮಾಡಿದವ್ರಿಗೆ ಏನ್ ಶಿಕ್ಷೆ? 1 ಸೆಕೆಂಡ್ ನೋಡಿ, ನೀವು ಪರಸ್ಪರ ಒಬ್ಬರಿಗೊಬ್ಬರು ಆರೋಪ ಮಾಡಿದ್ರೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದ ಕೇಳಿ, ನೀವು ಬರೇ ಒಬ್ಬರಿಗೊಬ್ಬರು ಆರೋಪ ಅಲ್ಲದೆ ಯಾರು ಕೂಡ ಇದನ್ನು ಸರಿಪಡಿಸಬೇಕು. ನಾನು ಹೇಳಿದ ಕೇಳಿ. 1 ಸೆಕೆಂಡ್ ಮಾತಾಡ್ತಾ ಇದ್ದೀನಿ. ಫಿನಿಶ್ ಇಟ್ ಆಫ್. ಇವರು ಸಭಾ ನಿಮ್ಗೆ ಹೇಳ್ತಾರೆ, ನೀವ್ ಹೇಳ್ಬೇಕು. ಆಯ್ತು, ನಾನು ಹೇಳ್ತೇನೆ ಈಗ. ಆಯ್ತು, 1 ಸೆಕೆಂಡ್. ಆಯ್ತು, ಚರ್ಚೆಯಲ್ಲಿ ಯಾರು ಕೇಳ್ತಾರೆ? ಈಗ ಒಂದು ಕೇಳಿ. 1 ಸೆಕೆಂಡ್ ಅಭಯ ಪ್ರಸಾದ್, 1 ಸೆಕೆಂಡ್. ಆಯ್ತು, 1 ಸೆಕೆಂಡ್. 1 ಸೆಕೆಂಡ್, ಫಿನಿಶ್ ಇಟ್ ಆಫ್. 1 ಸೆಕೆಂಡ್. 1 ಸೆಕೆಂಡ್. ಆಯ್ತಪ್ಪ, 1 ಸೆಕೆಂಡ್. ಗವರ್ನರ್ ಅವರು ಕನ್ನಡಿಗರಿಗೆ ಅವಮಾನ. ಆಯ್ತು, 1 ಸೆಕೆಂಡ್. ನೋಡಿ, ಐ ಆಮ್ ಟೆಲಿಂಗ್ 1 ಸೆಕೆಂಡ್ ಇಲ್ಲಿ. ಆಯ್ತು, 1 ಸೆಕೆಂಡ್ ಇಲ್ಲಿ. ಆಯ್ತಪ್ಪ, 1 ಸೆಕೆಂಡ್ ಕೇಳಿ ಇಲ್ಲಿ. ನಾನು ಹೇಳ್ದು ಕೇಳಿ. ನೋಡಿ, 1 ಸೆಕೆಂಡ್ ಇಲ್ಲಿ. ಯಾರು 1 ಸೆಕೆಂಡ್, 1 ಸೆಕೆಂಡ್ ಅದು ಮಾತಾಡೋ ಅಗತ್ಯ ಇಲ್ಲ. You can't talk about the governor. ಮಾತಾಡ್ತೀನಿ ನೀವು. 1 ಸೆಕೆಂಡ್ ಕೇಳಿ. 1 ಸೆಕೆಂಡ್ ನೋಡಿ, ಈಗ ಆ ಕಡೆ ನಿನ್ನೆಯಿಂದ ಗವರ್ನರ್ ಸಭಾಧ್ಯಕ್ಷರು ನನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಮಾತನಾಡಬೇಕಾದ್ರೆ ರಾಜ್ಯಪಾಲರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಅಷ್ಟು ಮಾತಾಡಿ ಅಂತೇಳಿ ಅಷ್ಟು ಹೇಳಿದ ಮೇಲೂ ಸಹ ಇವತ್ತು ಪತ್ರಿಕೆಗಳಲ್ಲಿ ಏನ್ ಬಂದಿದೆ, ಮತ್ತು ಇವತ್ತು ಮಾನ್ಯ ಕಾನೂನು ಮತ್ತು ಸಂಸದೀಯ ಸಚಿವರು ಏನ್ ಮಾತನಾಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಏನ್ ಮಾತಾಡಿದ್ದಾರೆ, ಮತ್ತೆ ರಾಜ್ಯಪಾಲರಿಗೆ ಅವಮಾನ ಮಾಡಂತ ಕೆಲಸನೇ ಆಗ್ತಾ ಇದೆ. ಇದಕ್ಕೆ ತಾವು ಅವಕಾಶ ಕೊಡಬಾರ್ದು. ರಾಜ್ಯಪಾಲರ ಗೌರವ ಉಳಿಸ್ತಕ್ಕಂಥ ಕೆಲಸ ತಾವು ಇದು ನಮ್ಮ ಆಗ್ರಹ ಮಾಡ್ತಾ ಇರುವಂತದ್ದು. ರಾಜ್ಯಪಾಲರು ಅವಮಾನ ಮಾಡಬೇಕಾದ್ರೆ ಗವರ್ನರ್ ವಿರುದ್ಧ ಯಾರು ಕೂಡ ನೋಡಿ 1 ಸೆಕೆಂಡ್. ಆಯ್ತು, ನಾನು ಹೇಳ್ತೇನೆ, ಅವ್ರಿಗೆ ಹೇಳ್ತೇನೆ, ಎಲ್ಲ ಹೇಳ್ತೇನೆ. ಒಂದು ಕೇಳಿ. ಯಾರು ನೋಡಿ,
ಕೂತ್ಕೊಳ್ಳಪ್ಪ. ಎಲ್ಲರೂ ಕೂಡ ಬುದ್ಧಿ ಇದ್ದವರು ಎಲ್ಲಿ ಇರುವಂತವ್ರು, ಎಲ್ಲರೂ ಕೂಡ ಬುದ್ಧಿಶಕ್ತಿ ಇರುವವರೇ ಮತ್ತು ಜ್ಞಾನ ಇರುವವರೇ, ಕಾನ್ಸ್ಟಿಟ್ಯೂಷನ್ ಕಲ್ತವ್ರೆ ಮತ್ತೆ ಎಲ್ಲರೂ ಕೂಡ ಕಲಿಸುವವರೇ ಇರುವವರು. ಒಂದು ನಿಮಿಷ ನೀವು ಕೂಡ ಒಂದು ಸೆಕೆಂಡ್